ಅಲ್ಲ 24 ಅವರ್ಸು ಲೇಟ್ ಆಗೋದು ಸಾಧ್ಯನಾ ಹೇಳಿ ಒಮ್ಮೆ ನೋಡಿ. ಅಲ್ಲ KA63G0024 ಒಂದು KA20G0799 ಈ ಗಾಡಿ ಇದೆಯಲ್ಲ, ನಾನೊಂದು 6 ತಿಂಗಳ ಹಿಂದೆ ವಿಡಿಯೋ ಮಾಡಿದ್ದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಹೇಳಿದ್ರಂತೆ ಅದೇನು ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ, ಕರೆಕ್ಟಾ? ಏನಿಲ್ಲ. ಎರಡು ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ನೀವೇನಾಗಿದ್ದೀರಾ ಸರ್ ಅಲ್ಲಿ? ಯಾವ ಆಫೀಸು ಮತ್ತೆ ಏನಾಗಿದ್ದೀರಾ? ಹೌದು ಸರ್, ಸರ್ಕಾರಿದ್ದು ನಮ್ಮ ಜನರ ತೆರಿಗೆ ದುಡ್ಡಲ್ಲಿ ವೆಹಿಕಲ್ಗಳು ಬಳಕೆ ಆಗ್ತಾ ಇರೋದು. ನಿಮ್ಗೆ ಅಲಾಟ್ ಆಗಿದೆಯಾ? ಎರಡು ಅಲಾಟ್ ಆಗಿದೆಯಾ? ಆಗಿದೆಯಲ್ಲ. ಯಾವ ಆಫೀಸು? ನಾವು ಬರ್ತೀವಿ, RTN ಅಲ್ಲಿ ಹಾಕ್ತೀವಿ, ತಗೋತೀವಿ. ನಮ್ಮ ಹೆಸರು ಹೇಳಿ ಸರ್. ವಿಶ್ವನಾಥ್ ರೆಡ್ಡಿ. ನಿಮ್ಗೆ ಎರಡು ಅಲಾಟ್ ಆಗಿದೆಯಾ? ಯಾವುದು? KA63G0024 ಮತ್ತೆ KA20G0799. ನಮ್ಮ ಆಫೀಸ್ಗೆ 2 ಅಲಾಟ್ ಆಗಿದೆ. ಆಫೀಸ್ಗೆ ಆಗಿದೆ, ನಿಮ್ಗೆ ಆಗಿದೆಯಾ ಕೇಳಿ. ನೀವು ಹೆಂಗ್ ತಗೊಂಡ್ಬರ್ತೀರಾ ಸರ್? ಹೌದು, ನಮ್ಮ ಆಫೀಸ್ಗೆನೆ. ನೀವು ಅಲ್ಲ, 2 ಕಾರಲ್ಲಿ 2 ಕಾಲ್ ಇಟ್ಕೊಂಡ್ ಬರ್ತಾ ಇದ್ದೀರಾ ಹೇಗೆ? ಯಾಕಂದ್ರೆ ಈ ಗಾಡಿ ಇದೆಯಲ್ಲ KA20, ನಾನು 6 ತಿಂಗಳ ಹಿಂದೆ ಲೈವ್ ಮಾಡಿ ಹಾಕಿದ್ದೆ ಒಂದು ವಿಡಿಯೋ. ನಿಮ್ಗೆ ಜ್ಞಾಪಕ ಇದೆಯಾ? ಇಲ್ಲ. ನಿಮ್ಮ ಡ್ರೈವರ್ ಹೇಳಿದ್ದಕ್ಕೆ ಅಲ್ಲ, ನಮ್ಗೆ ಮಾಹಿತಿ ಬರುತ್ತೆ ಸರ್. ಯಾಕಂದ್ರೆ ನಮ್ಗೆ ಎಷ್ಟೋ ಕಡೆ ಇನ್ಫಾರ್ಮೆನ್ಸು ಹೊರಗಿನವರು ಇರ್ತಾರೆ, ಒಳಗಿನವರು ಇರ್ತಾರೆ, ಮತ್ತೆ ಕೆಲವರು ನಿಮ್ಮ ವಿರುದ್ಧ ಮಾತಾಡೋರು ಇರ್ತಾರಲ್ಲ, ಅವರು ಇರ್ತಾರೆ. ಹಾಗಾಗಿ ನಮ್ಗೆ ಇನ್ಫಾರ್ಮೇಶನ್ ಸರಿಯಾಗಿ ಸಿಗ್ತಾ ಇರುತ್ತೆ, ಏನು ತೊಂದರೆ ಇಲ್ಲ. ಕೇಳಿದ್ದಕ್ಕೆ ಅದು ಏನು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ, ಕರೆಕ್ಟಾ? ಮತ್ತೆ ಏನು ಅಂದ್ರೆ ಏನು ವಿಶ್ವನಾಥ್ ರೆಡ್ಡಿ ಹೇಳಿದ್ರಲ್ಲ ಸರ್, ನೀವು ರಿಟೈರ್ ಇದ್ದಂಗಿದೆ. ಕನ್ಸಲ್ಟೆಂಟ್ ಆಗಿದ್ದೀರಾ? ಫುಲ್ ಟೈಮಾ? ಫುಲ್ ಟೈಮ್. ಓಕೆ, ಯು ಆರ್ ಪೇಯ್ಡ್ ಸ್ಯಾಲರಿ ಆರ್ ಕನ್ಸಲ್ಟೆನ್ಸಿ ಫೀಸು? ಸ್ಯಾಲರಿ. ಓಕೆ, ಈಗ ಡೆಪ್ಯೂಟಿ CM ಆಫೀಸ್ ಅಲ್ವಾ ಹೇಳಿದ್ ನೀವು? ಅಲ್ಲಿಂದ ಇದು ಡೆಪ್ಯೂಟಿ CM ಅಂದರೆ ಶಿವಕುಮಾರ್ ಅಲ್ವಾ? ಅವ್ರ ಆಫೀಸಿಂದ ಇದಾಗಿರೋ. ನಿಮಗೆ 2 ಅಲಾಟ್ ಆಗಿದೆ ಅಲ್ವಾ ಸರ್? ಏನಾಗ್ತಾ ಇದೆ ಅಂತ ಹೇಳ್ತೀನಿ. ನಮ್ಗೆ ಗೊತ್ತಿದೆ ಎಷ್ಟೋ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಜೂನಿಯರ್ ಆಫೀಸರ್ ಹೆಸರಲ್ಲೂ ಒಂದು ಅಲಾಟ್ ಮಾಡ್ಕೋತಾರೆ. ಇವರು ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಇದು ಹೋಗೋಕ್ಕೆ ಇಂಥ ವೆಹಿಕಲ್ಗಳನ್ನು ಬಳಸ್ತಾ ಇದ್ದಾರೆ. ನಿಮಗೆ ಮೋಸ್ಟ್ಲಿ ಗೊತ್ತಿರಬೇಕು. KRS ನೋಡಿ, ನಾನು KRS ಪಕ್ಷದಿಂದ ಸರ್. ನಮಗೆ ಇದಿಲ್ಲ. ಜನರ ದುಡ್ಡು ಎಲ್ಲೆಲ್ಲಿ ವೇಸ್ಟ್ ಆಗ್ತಾ ಇದೆಯಾ, ನಾವು ಅಲ್ಲಿ ಗಾಡಿಗಳನ್ನು ನಿಲ್ಲಿಸ್ತೀವಿ, ಇದು ಮಾಡಿ. ಅದು ಟೋಲ್ ಇರಲಿ, ಎಲ್ಲಾದರೂ ಇರಲಿ, ಈ ಥರ ಬಳಸೋದು ನೀವು ವಿವೇಚನೆಗೆ ಎಷ್ಟು ಸರಿ ಇದೆ ಅಂತ ಅಂದ್ಕೊಳ್ಳಿ. 2 ಗಾಡಿಗಳನ್ನು ತಂದುಬಿಟ್ಟು, ಸರ್ ನಾವು ಟ್ಯಾಕ್ಸ್ ಕಟ್ತೀವಿ, ಪ್ರತಿಯೊಂದಕ್ಕೂ ಒಂದು ಫೋನ್ ತೊಗೊಂಡ್ರೆ 18% GST ಕಟ್ತಾ ಇದ್ದೀವಿ ಅದಕ್ಕೆ. ಸೊ ಇಟ್ ಈಸ್ ನಾಟ್ ದಟ್ ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಹಮೀದ್ ಇಲ್ಲ ಇದ್ದೀನಪ್ಪ, ಒಂದು 10 ನಿಮಿಷ ಬರ್ತೀನಿ. ಇಲ್ಲ, ಕ್ಲೋಸ್ ಆಗಿದ್ದೀನಿ, ನಿಮ್ಮ ಪಕ್ಕನೇ ಇದ್ದೀನಿ. ಓಕೆ, ಅಲ್ಲ ಇದು ಗಾಡಿ ಸಿಕ್ತು ಇಲ್ಲಿ, ಅದಕ್ಕೆ ನಿಲ್ಲಿಸಿದ್ದೀನಿ. 5 ನಿಮಿಷ ಅಲ್ಲಿ ಬಂದೆ ಸರ್, ಅಷ್ಟೇ ಅಲ್ವಾ? ನಾವು ಕೇಳೋದು ಇಷ್ಟೇ. ಈಗ ಇದಿದ್ರೆ ಏನು, ನಿಮಗೆ ಅಧಿಕಾರ ಇದ್ದರೆ ಖಂಡಿತ ಇದು ಮಾಡಿ ಸರ್. ಆದರೆ ಕಾನೂನು ಬಾಹಿರವಾಗಿ ಯಾರ್ದೋ ಅಲಾಟ್ ಮಾಡಿರೋದು, ನಾನು 2 ಯೂಸ್ ಮಾಡ್ತೀನಿ. ಇದು 100% ಮನೆ ಹತ್ರ ಇರುತ್ತೆ ಸರ್. ಎನಿ ಟೈಮ್ ಮನೆ ಹತ್ರ ಇರುತ್ತೆ ಗಾಡಿ. ನಂದು VR ಮರಾಠ ಅಂತ ಕಾರ್ಡ್ ಕೊಡ್ತೀನಿ. ಇರಿ ಒಂದು ನಿಮಿಷ. ಅಲ್ಲ, ಕಾರ್ಡ್ ಕೊಡ್ತೀನಿ, ID ಕಾರ್ಡ್ ಕೊಡ್ತೀನಿ, ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ. ನಾನು ಪದಾಧಿಕಾರಿಗೆ ಆಗಿದ್ದನ್ನ ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ನನ್ನ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮನ್ನು ಸಂಬೋಧನೆ ಮಾಡಬೇಕಾದ್ರೆ ಓಕೆ, ಮರಾಠೆ ಅಂತ ಹೇಳಿ, ಪರವಾಗಿಲ್ಲ. ಮರಾಠೆ, VR ಮರಾಠೆ. ಹೌದು. ಈ ಗಾಡಿ ನಮ್ಮ ಆಫೀಸ್ಗೆ ಯಾಕೆ 2 ಕೊಟ್ಟಿದ್ದಾರೆ? ಈಗ ನಾವು ಆಫೀಸಲ್ಲಿ ಈಗ ನಮ್ಮ ಡ್ರೈವರು ಕೇಳಿದ್ದಾರೆ. ಓಕೆ, ಸ್ವಲ್ಪ ಲೇಟ್ ಆಗುತ್ತೆ, ರಾತ್ರಿ 11 ಗಂಟೆ 12 ಗಂಟೆ. ಸರಿ. ಹೇಳಿ. ಆವಾಗ ಡ್ರೈವರ್ ಅಷ್ಟೊತ್ತಿದ್ದು ಬೆಳಗ್ಗೆ ಬರೋಕ್ಕಾಗಲ್ಲ ಅಂತ 2 ಕೊಟ್ಟಿದ್ದಾರೆ. ನಾನು ಅದಕ್ಕೆ ಈಗ ಈ ಗಾಡಿ ಬಂದಿದೆ. ಅಂದರೆ ಡ್ರೈವರ್ ಮನೆಗೆ ತೊಗೊಂಡೋಗ್ತಾರೆ ಗಾಡಿಗೆ? ಡ್ರೈವರ್ ಮನೆಗೆ ತೊಗೊಂಡೋಗ್ತಾರೆ. ಅಲ್ಲ, ನೀವು ಹೇಳಿದ್ದು ಇವಾಗ ರಾತ್ರಿ ಲೇಟಾಗಿ ಬಂದರೆ ಡ್ರೈವರ್ ಬರೋಕ್ಕಾಗಲ್ಲ, ಹಾಗಾಗಿ ಇನ್ನೊಂದು ಗಾಡಿ ಇರುತ್ತೆ ಅಂತ ಹೇಳಿದ್ರಲ್ಲ. 2ನೇ ಗಾಡಿ ಯಾಕೆ ಮತ್ತೆ ಬರುತ್ತೆ? ಅಲ್ಲಿ ಆಫೀಸಿಗೆ ನೇರವಾಗಿ ಹೋಗ್ಬೇಕಲ್ವಾ? ಅಲ್ಲ, ಅದು ಯಾಕೆಂದ್ರೆ, ಆದರೆ ಒಂದು ಸರ್, ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ, ಈ ಗಾಡಿ KA20 ಇದೆಯಲ್ಲ ಇಲ್ಲಿ ಆ ಕಡೆ ಇವಾಗ ಕಾಣಿಸ್ತಾ ಇಲ್ಲ, ಈ ಗಾಡಿ ಅಡ್ಡ ಇದೆ. ಇದು ಎಷ್ಟು ದಿವಸ ಆಫೀಸ್ ಹತ್ರ ಇರುತ್ತೆ, ಎಷ್ಟು ದಿವಸ ಮನೆ ಹತ್ರ ಇರುತ್ತೆ ಹೇಳಿ? ಅಲ್ಲ, ಪಾರ್ಕಿಂಗು ಈಗ ಒಂದು ಅರ್ಥ ಮಾಡ್ಕೊ. ಇದನ್ನ ಬೇಕಾದ್ರೆ ತಗೊಂಡೋಗಿ ಆಫೀಸಲ್ಲಿ ಮಾಡಿ, ಒಳ್ಳೇದು. ದಟ್ಸ್ ವಾಟ್ ವಿ ಆರ್ ಆಸ್ಕಿಂಗ್. ಯಾಕೆ ಮನೆಗಳ ಹತ್ರ ಇರುತ್ತೆ ಸರ್ಕಾರಿ ವಾಹನ? ಅದು ತೊಂದರೆ ಇಲ್ಲ. ಆದರೆ ಡ್ರೈವರ್ ಏನಂತ ರಾತ್ರಿ ಹೊತ್ತು ಬಂದಾಗ ಇಲ್ಲಿಂದ ಪುನಃ ಅಲ್ಲಿಗೋಗಿ ಪಾರ್ಕ್ ಮಾಡಿ ಪುನಃ ಒಂದು ಗಾಡಿ ಸರ್, ಅದು ಎಲ್ರಿಗೂ ಸಮಸ್ಯೆ ಇರುತ್ತೆ ಸರ್. ನಿಮ್ಗೆ ಮಾತ್ರ ಅಲ್ಲ, ದುರುಪಯೋಗ ನಿಮ್ಗೆ ನಿಮ್ಗೆ ಮಾತ್ರ ಅಲ್ಲ, ಅದು ಎಲ್ರಿಗೂ ಸಮಸ್ಯೆ ಇದೆ. ಈಗ ಹೊರಗಡೆ ಟೂರ್ ಹೋಗ್ಬಿಟ್ಟು ಬರ್ತಾರೆ, ಎಲ್ಲಿಂದ ಬೇಕಾದ್ರೆ ನಾರ್ತ್ ಕರ್ನಾಟಕನೂ ಟೂರ್ ಹೋಗ್ತಾರೆ, ಫುಲ್ಲು ಬೀದರ್ವರೆಗೂ ಗೋಲ್ ಗುಂಬಜ್ ಎಲ್ಲ ನೋಡ್ಕೊಂಡು ಬಂದು ಬರುವಾಗ 12-12 ಆಗತ್ತೆ. ದಟ್ ಇಸ್ ಪ್ಯೂರ್ಲಿ ಪರ್ಸನಲ್ ಟ್ರಿಪ್ ತಾನೇ.
ಅದಕ್ಕೆ ನಿಮ್ಗೆ ಅವಕಾಶ ಇದೆಯಾ? ಎಲ್ಲಿ ಅಲ್ಲ, ಈಗ ಪರ್ಸನಲ್ ಇದಕ್ಕೆ ಹೋಗ್ತೀರಾ ನೀವು, ರಜಾ ಇದ್ದಿದ್ದ ದಿವಸ ಲಾಂಗ್ ರಜಾಗಳು ಇರ್ತಾವಲ್ಲ ಸರ್, 3-4 ದಿವಸ ನೆಲಮಂಗಲ ಟೋಲ್ ಹತ್ರ ಹೋಗಿ ನಿಲ್ಲಿ, ಮೈಸೂರು ಟೋಲ್ ಹತ್ರ ಹೋಗಿ ನಾವು ನಿಲ್ತಾ ಇದೀವಿ. ನಮ್ಗೆ ಗೊತ್ತಿದೆ ಎಷ್ಟು ಸರ್ಕಾರಿ ವೆಹಿಕಲ್ಗಳು ಬರ್ತಾ ಇದಾವೆ, ಮತ್ತೆ ಕೆಲವು ವೆಹಿಕಲ್ಗಳು ಫೇಕ್ ಬೋರ್ಡ್ಗಳನ್ನು ಹಾಕೊಂಡು ಅಲ್ಲಿ ಟೋಲ್ ಅವ್ರು ಏನು ಕೇಳೋದು ಇಲ್ಲ, ಇದು ತೋರಿಸ್ತಾರೆ ಅಲ್ಲಿ ಏನು ಮುಂದ್ಗಡೆ ಇರುತ್ತಲ್ಲ ದೊಡ್ಡದಾಗಿ ಆನ್ ಗೌರ್ಮೆಂಟ್ ಡ್ಯೂಟಿ ಅಥವಾ ಏನೋ ಇರುತ್ತಲ್ಲ, ಅಥವಾ ನಿಮ್ದು ಈಗ ಇದಕ್ಕಾದ್ರೆ 2 ಕಾರ್ಗೂ ಕರ್ನಾಟಕ ಸರ್ಕಾರದ ಬೋರ್ಡ್ ಇದೆ. ಓಕೆ, ದಟ್ಸ್ ಓಕೆ. ಬಟ್ ಇನ್ನು ಕೆಲವು ಹೈಯರ್ ಅಲ್ಲಿ ತಗೊಂಡಿರ್ತಾರೆ ಬಾಡಿಗೆಗೆ, ಅದಕ್ಕೆ ಏನ್ ಮಾಡ್ತಾರೆ, ಆನ್ ಗೌರ್ಮೆಂಟ್ ಡ್ಯೂಟಿ ಅಂತ ಹಾಕಿರ್ತಾರೆ. ಅಂತಹ ಬೋರ್ಡ್ಗಳು ಯಾವ ತರ ಮಿಸ್ಯೂಸ್ ಆಗ್ತಾ ಇದೆ, ಮತ್ತೆ ಇವ್ರ ಪರ್ಸನಲ್ ಕೆಲಸಗಳಿಗೆ ಹೋಗೋದೆಲ್ಲ ನಡೀತಾ ಇದೆ. ಹೌದು, ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ನಿಮಗೆ, ದಯವಿಟ್ಟು ನಿಮ್ಮ ಅಫಿಷಿಯಲ್ ಪರ್ಪಸ್ಗೆ ಖಂಡಿತ ಬಳಸಿ. ಎಲ್ಲಿಗೆ ಹೋಗಬೇಕು ಅಫಿಷಿಯಲ್ ಡ್ಯೂಟಿಯಲ್ಲಿ, ಎವ್ರಿಥಿಂಗ್ ಕೆನಾಟ್ ಬಿ ಕಾಲ್ಡ್ ಆಸ್ ಇದು ಸರ್. ಹಾಗಲ್ಲ ಸರ್, ಯೂಸ್ ಮಾಡೋದು ಅಷ್ಟೇ, ಪಾರ್ಕಿಂಗ್ ಕ್ವಶನ್ ಅಲ್ಲ ನಾವು ಹೇಳ್ತಾ ಇರೋದು, ಯೂಸ್ ಮಾಡೋದು. ನೀವು ಹೇಳಿದ್ದು ಅದೇ ತಾನೇ, ಸ್ವಂತಕ್ಕೆ ಬಳಸ್ಕೊಳ್ಳೋದು ಆಗಬಾರ್ದು, ಅಷ್ಟೇ. ಪಾರ್ಕಿಂಗ್ ಅಲ್ಲಿ ಮಾಡಿ. ಎಕ್ಸಾಕ್ಟ್ಲಿ, ಸ್ವಂತಕ್ಕೆ ಬಳಸೋದನ್ನ ಫಸ್ಟ್ ಆಫ್ ಆಲ್ ನಿಲ್ಲಿಸಿ. ನಮ್ಮಲ್ಲಿ ಏನಾಗಿದೆ ಗೊತ್ತಾ ಸರ್, ನಾವು ಕೆಲವು ನೇರವಾಗಿ ಹೇಳ್ತೀವಿ, ಈ ರಿಟೈರ್ಡ್ ಇರ್ತಾರೆ ಬೇರೆ ಬೇರೆ ಸೆಕ್ಷನ್, ನಾವು ಹೇಳ್ತೀವಿ ಇನ್ಕ್ಲೂಡಿಂಗ್ ಜುಡಿಷಿಯರಲ್ಲೂ ಇದ್ದಾರೆ. ಇವರಿಗೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ಕೊಟ್ಟು ಹಳೆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಅದನ್ನ ಒಳ್ಳೇದಕ್ಕೆ ಬಳಸ್ಕೋತಾ ಇಲ್ಲ ಅವರು. ರಿಟೈರ್ ಆದಮೇಲೆ ಈಗ 60 ವರ್ಷ, ನನಗೂ 60 ವರ್ಷ ದಾಟಿದೆ, ನಮ್ಗೆ ಎಷ್ಟು ಎಂಥೂಸಿಯಾಸಮ್ ಇರುತ್ತೆ ಹೇಳಿ ಒಮ್ಮೆ ಕೆಲಸ ಮಾಡೋಕ್ಕೆ. ಅವ್ರನ್ನ ಯಾಕೆ ಫುಲ್ ಟೈಮ್ ತಗೋಬೇಕು, ಕನ್ಸಲ್ಟೆಂಟ್ ಆಗಿ ತಗೋಬಹುದು. ಏನಾದ್ರು ಇಂಪಾರ್ಟೆಂಟ್ ಇಶ್ಯೂ ಬಂದಾಗ ಅದನ್ನು ಹ್ಯಾಂಡಲ್ ಮಾಡಿಬಿಟ್ಟು ಹ್ಯಾಂಡಲ್ ಮಾಡೋಕ್ಕಾಗಿ ಅವ್ರನ್ನ ನೇಮಿಸ್ಕೊಳ್ಬೋದು. ಅದು ಮಾಡಲ್ಲ. ಇವ್ರಿಗೆ ಕಾರು, ಬಂಗ್ಲೆ, ಅದು ಇದು, ಡ್ರೈವರು, ಮನೆಗೆ ಒಂದು ಬಳಸೋಕ್ಕೆ ಕಾರು, ಇನ್ನೊಂದು ಆಫೀಸ್ಗೆ ಹೋಗೋಕ್ಕೆ ಕಾರು, ಎಷ್ಟೆಷ್ಟು ಮಾಡ್ತಾರೋ ಗೊತ್ತಿಲ್ಲ. ಅದು ಬಿಟ್ಟು ಜೂನಿಯರ್ ನಾವು ನೋಡಿದ್ವಿ ಸರ್, ಪೊಲೀಸ್ ಕೆಲವು ಹೈಯರ್ ಆಫೀಸರ್ಸ್, IPS ಆಫೀಸರ್ಸ್ ಇದ್ದಾರೆ, ಒಂದೊಂದು ಮನೆಯಲ್ಲಿ 3-4 ಗಾಡಿಗಳಿದೆ. ನಮ್ಗೆ ಇದೆ, ನಮ್ಮ ಹತ್ರ ಲಿಸ್ಟ್ ಇದೆ. ನಾವು ಸರ್ಕಾರಕ್ಕೂ ಬರಿತಾ ಇದ್ದೀವಿ. ಇಲ್ಲಿ ನಿಮ್ಮದೇ ಸರ್ಕಾರ ಇವಾಗ ಇರೋದು, ನಾವೇನು ಸರ್ಕಾರಕ್ಕೆ ಬರೆಯೋದು ಅಂತ ಹೇಳಿ. ಆದ್ರೆ ನೋಡೋಣ, ಬದಲಾವಣೆಗಳನ್ನು ನಾವು ತರಬೇಕಾಗುತ್ತೆ. ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತಲ್ಲ, ಸರ್ಕಾರದ ಸರ್ಕಾರನೇ ಸರ್. ಆದ್ರೆ ಯಾರಿಗೆ ಕೆಲಸ ಮಾಡುತ್ತೆ ಅಂತ ಇರೋದು, ಜನಸಾಮಾನ್ಯರ ಹಣ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ. ಇದು ನೇರವಾಗಿ ಹೇಳ್ತೀನಿ, ಇದು ಆಪಾದನೆಲ್ಲ ಇದು ನೇರವಾಗಿ ಹೇಳ್ತಾ ಇದ್ದೀನಿ. 2 ಗಾಡಿ ಅವಶ್ಯಕತೆ ಯಾರಿಗೂ ಇರಲ್ಲ. ಅದು ಒಪ್ಕೋತೀರಾ ನೀವು? ಒಂದು ವ್ಯಕ್ತಿಗೆ ಎಷ್ಟೇ, ಈಗ ಪ್ರೈಮ್ ಮಿನಿಸ್ಟರ್ ಅದು 2 ಇದು ಫ್ಲೈಟ್ ಬೇಕು ಅಂತಾರ ಅವರು. ಈಗ ಒಂದಿದೆ ಅವ್ರ ಹತ್ರ, ಇಲ್ಲ ನನಗೆ ಇದು ಸಾಕಾಗಲ್ಲ, ಇನ್ನು ಆ ಕಡೆ ಸೌತ್ ಏಷ್ಯಾ ಕಡೆಗೆ ಹೋಗೋ ಒಂದು ಬೇಕು, ಇಲ್ಲಿ ವೆಸ್ಟ್ ಸೈಡ್ಗೆ ಹೋಗ್ಬೇಕು ಒಂದೊಂದು ಬೇಕು ಅಂತ ಹೇಳ್ತಾರೆ. ಇಲ್ಲ ಸರಿ. ಆ ಥರ ನಾವು ಹೇಳ್ತಾ ಇರೋದು ಇಷ್ಟೇ, ಸರ್ಕಾರಿ ಹಣ ಅಂದರೆ ಯಾರು? ಸಾರ್ವಜನಿಕರ ಹಣ. ಸಾರ್ವಜನಿಕರ ಹಣ ನೀವೆಲ್ಲ ಸೇರಿಕೊಂಡು, ಅಧಿಕಾರಿಗಳು, ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ, ನೀವು ಮೋಸ್ಟ್ಲಿ ಸರ್ವಿಸಲ್ಲಿ ಇದ್ದು ರಿಟೈರ್ ಆಗಿದ್ದು ಅನ್ಸುತ್ತೆ. ರಿಟೈರ್ ಆಗಿ ಮತ್ತೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಯಾವ ಇದನ್ನು ಗೊತ್ತಿಲ್ಲ. ಪರ್ಸನಲ್ ಇದು ಸೆಕ್ರೆಟರಿನ ಏನು ನಿಮಗೆ ಡೆಸಿಗ್ನೇಷನ್? ಸ್ಪೆಷಲ್ ಡ್ಯೂಟಿ. ಓಕೆ, ಸ್ಪೆಷಲ್ ಡ್ಯೂಟಿ ಆಫೀಸರ್ ಅಲ್ವಾ? ಅರ್ಥ ಆಯ್ತು ಮರಾಠಿ, ನೀವು ಹೇಳಿದ್ದು ಗೊತ್ತಾಯ್ತು ನನಗೆ. ಓಕೆ ಮಾಡಿ ಅಷ್ಟೇ ಸರ್, ನಾವು ಬೇರೆ ಏನು ಹೇಳಲ್ಲ. ಓಕೆ, ಒಳ್ಳೇದಾಗಲಿ. ನಾವು ಎಲ್ಲರೂ ಸೇರಿಕೊಂಡು ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋಣ, ಜನಗಳಿಗೆ ಅಂತ ಹೇಳಲ್ಲ. ಅಷ್ಟು ಮಾಡಿ ಸರ್. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ನೈಸ್ ಟು ಸ್ಪೀಕ್ ಟು ಯು.